ರೆಡಿ? ಹಾಂ ಅಷ್ಟೇ ಅಷ್ಟೇ. ಹಾಂ ಸ್ಟಾರ್ಟ್ ಸ್ಟಾರ್ಟ್. ಹಾಂ ಹಾಂ ಸ್ಟಾರ್ಟ್. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಷ್ಟೇ. ಹಾಂ ನಮ್ಮ ಹುಡುಗಿ ಇವತ್ತು ಗುಡ್ ಮಾರ್ನಿಂಗ್ ಹೇಳಿದ್ಮೇಲೆ ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊಳ್ಳೋಣ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ನಾವಿವತ್ತು ಹೆಣ್ಕರೆ ಶಾಸ್ತ್ರಕ್ಕಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ತುಮಕೂರಿಗೆ. ನೋಡಿ ನಮ್ಮ ಸರ್ರು, ಅವ್ರ ಮಿಸ್ಸಸ್ಸು, ಹಂಗೆ ನೋಡಿದ್ರಲ್ಲ ಗುಡ್ ಮಾರ್ನಿಂಗ್ ಹೇಳ್ದಂಥ ಮೇಡಮ್ ಅವರು ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ಎಲ್ಲ ಬರ್ತಾ ಇದ್ದಾರೆ. ನಾವು ಬಂದು 1 ಅವರ್ ಅನ್ಕೋತೀನಿ ಆಗಿರೋದು, ಜಾಸ್ತಿನೇ ಆಗಿದೆ. ಎಲ್ಲ ಇವಾಗ ಬರ್ತಾವ್ರೆ ನಿಧಾನಕ್ಕೆ. ಹಾಂ ಇರಲಿ ಪರವಾಗಿಲ್ಲ. ಸೊ ಇವಾಗ ಎಲ್ಲರೂ ಬಂದ ತಕ್ಷಣ ಹೊರಡೋದೇನೆ. ಹಾಂ ಏನು ರೀ ಮೇಡಮ್, ಏನೋ ಹೇಳ್ರಿ, ಖುಷಿ ಆಗಂಗೆ ಏನಾರು ಹೇಳ್ರಿ. ಖುಷಿನಾ ನಿಮಗೆ? ಖುಷಿ ತುಮಕೂರಿಗೆ ಚಿಕ್ಕಿ ನೋಡಕ್ಕಲ್ಲ, ಕರ್ಕೊಂಬರೋದಕ್ಕೆ. ಕರೆಕ್ಟಾಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. ಹೇಳ್ಬಾರ್ದು, ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ಬೇಕು. ಹೇಳೋ ಬಿಟ್ರೆ ಏನೇ ಹೇಳ್ತಾಳೆ, ಬೇಡ ಆಮೇಲೆ ಮಾತಾಡ್ಸೋಣಂತೆ. ಗೈಸ್ ಫೈನಲಿ ಇವಾಗ ಎಲ್ಲ ಬಂದರು ಕೊನೆಗೂ. ಅತ್ತಿ 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 ಪಪ್ಪ ಬರಲ್ಲ, ನಾವು ಕಾರಲ್ಲಿ ಬರ್ತೀವಿ ನಡಿ. ಹಲೋ ಎಕ್ಸ್ಕ್ಯೂಸ್ ಮೀ. ಹಾಂ ಗೈಸ್ ಇವಾಗ ಗಾಡಿಯಲ್ಲಿ ಹೊರಟೆಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ. ನೋಡೋಣ ಜೊತೆ ಮಧ್ಯದಲ್ಲಿ ಏನೋ ಸಿಂಗಿಂಗು ಡ್ಯಾನ್ಸಿಂಗು ಇದ್ರೆ ವಿಡಿಯೋ ಮಾಡಾಕ್ತೀನಂತೆ. ಈ ಬಾಳನ್ನು ಬೆಳಕಾಗಿಸು, ನಾಳೆಗಳ ದಾರಿಯಲ್ಲಿ ನಂಬಿಕೆಯಾಗಿರೋ ಕೆಲಸ ಮುನ್ನಡೆಸು, ಕೈ ಹಿಡಿದು ನಾಳೆಲ್ಲ ಪದಪದೆಯಲ್ಲಿ ಸಂಚರಿಸು. ಜನ ಗುರಿ ಕಟ್ಟಲೇನು, ನೀವೆಲ್ಲಿ ಮೀನು ಅದು ಹುಟ್ಟದೇನು, ಅದೆಲ್ಲ ಆದ್ಮೇಲೆ ಎಲ್ಲಾನು ಆದ್ಮೇಲೆ ನಮ್ಮ ಮಾರ್ಕೆಶದಲ್ಲಿ ಲೇಡಿ ಸಿಂಗಲ್ ಮಿಸ್ ಆಗಿದ್ರು, ನೀವು ಇವಾಗ ಸಿಕ್ಕಿದ್ದೀರಾ. ಇನ್ಮೇಲೆ ನಿಮ್ಗೆ ಸ್ವಲ್ಪ ಪೇಮೆಂಟ್ ಜಾಸ್ತಿನೇ ಕೊಡೋಣ ಬಿಡಿ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಪೇಮೆಂಟ್? ಪೇಮೆಂಟ್ ಎಷ್ಟು ಬೇಕು ನಿಮಗೆ? 100 100 ರೂಪಾಯಿಗೆ ನಮ್ಮ ಟಿವಿ ಜಾಯಿನ್ ಮಾಡ್ಕೊಂಡಿದ್ದೀವಿ. 100 ರೂಪಾಯಿ ಮೇಲೆ ನಿಮ್ಗೆ ಒಂದು ಚಾಕ್ಲೇಟ್ ಕೊಡ್ತೀವಿ ಬಿಡಿ, ಸಾಕಾ? 101 ರೂಪಾಯಿ. ಇನ್ನೆಷ್ಟು ಬೇಕು? ಅದೇ ಓ, ನಿಮ್ ಕಡೆ 100 ರೂಪಾಯಿ ಅಂದ್ರೆ 100 ಅಲ್ವಾ? ತಪ್ಪಾಯ್ತು, ಆಯ್ತು. ನಾವು 100 ಕೊಡ್ತೀವಿ, ಹಂಗಾದ್ರೆ ನಿಮ್ಗೆ 100 ಕೊಡಲ್ಲ. ಓಕೆನಾ? ಸಾಕಾ? ಅಷ್ಟೇ ಅಷ್ಟೇ. ಡೀಲ್ ಆದ್ರು. ಯಾರು ಮದ್ವೆ ಆಗಿದ್ದು? ನಾವೀಗ ಯಾವ ಊರಿಗೆ ಹೋಗ್ತಿದೀವಿ? ಇಲ್ಲಿ ಹುಣಸಿಕೆರೆ ಲೇಔಟು, ಹುಣಸಿಕೆರೆ ಲೇಔಟಿಗೆ ಹೋಗ್ತಿದೀವಿ ಮೀನ್ ಹಿಡಿಯಕ್ಕೆ. ಎಲ್ಲ ರೆಡಿಯಾಗಿ ನೋಡು. ನೀನ್ ಬೀಚಿಗೆ ಹೋಗೋ ಡ್ರೆಸ್ ಹಾಕ ಬಂದಿಯಲ್ವಾ? ಹಂಗಾದ್ರೆ ನೀವ್ ಬೀಚಿಗೆ ಹೋಗೋ ಡ್ರೆಸ್ ಹಾಕ ಬಂದಿರೋದ್ರಿಂದ ನಾವು ಮೀನ್ ಹಿಡಿಯಕ್ಕೆ ಹೋಗ್ಬೇಕು ಇವಾಗ. ನಮ್ಮ ನೆಚ್ಚಿನ ಶಿಕ್ಷಕಿಯಾದಂತ ಜಯಮ್ಮರವರಿಂದ ಒಂದು ಗೀತೆ. ಈಗ ಶ್ರೀಯುತ ರಾಮಚಂದ್ರ ಮೂರ್ತಿ ಅವರ ಸುಪುತ್ರರಾದ ವಸಂತ್ ಕುಮಾರ್ ಅವರು ನಿವೃತ್ತ ಶಿಕ್ಷಕರು, ಹುಡುಗಿಯವರ ತಂದೆ. ಈಗ ನಮ್ಮೆಲ್ಲರನ್ನು ರಂಜಿಸಕ್ಕೋಸ್ಕರ ಒಂದು ಸುಮಧುರವಾದ ಹಾಡನ್ನು ಹಾಡಲಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ನನ್ನಲ್ಲಿ. ನಾನು ನಿಜವಾಗ್ಲೂ ಆಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಮೊದಲೇ ಚಪ್ಪಾಳೆ ತೊಟ್ಟಿರೋದ್ರಿಂದ ಕೊನೆಗೆ ಆಡೋಣ ಅಂತಿದ್ದೀನಿ. ದಾಸ ನೀನು ನೀನೇ, ಇಲ್ಲಿ ನಾನು
ನಾನೇ. ನೀವು ಯಾವಾಗಲೂ ಒಂಚೂರು ಎಂಟೆ ಮೇಲೆ ಆಡಿ ಒಂಚೂರು ಇನ್ನೂ ಚೂರು ಚೆನ್ನಾಗಿ ಬರುತ್ತೆ. ನಡುಗುತ್ತಿದೆ ಏತಕ್ಕೆ ಎದೆಗೈಯುತ್ತಿದೆ. ಗೈಸ್ ಫೈನಲಿ ಹತ್ತತ್ರ ಬಂದು ಮನೆ ಕಡೆ ಎಲ್ಲ ಇವಾಗ ಫುಲ್ ಪ್ರಿಪೇರ್ ಆಗ್ತಾರೆ. ಬೂಸ್ಟ್ ಆಗುತ್ತೆ ಮತ್ತೆ ಇವಾಗ ನೋಡಿ ಬೀಗ್ರು ಮನೆ ನೋಡಿದ ತಕ್ಷಣ ಎಲ್ಲರಿಗೂ ಎನರ್ಜಿ ಬೂಸ್ಟ್ ಆಗುತ್ತೆ ಇವಾಗ. ಇವ್ರು ನೋಡಿ ಇವ್ರನ್ನ ಬರೀ ಐಸ್ ಕ್ರೀಮ್ ತಿಂದ ಕೂತಿದ್ದಾರೆ. ನಾವಿವಾಗ ತೋರ್ಸ್ಕೊಂಡು ಹೋಗ್ತೀವಿ ಮನೇನ. ನಡ್ರಿ ಮೇಡಮ್. ನಡ್ರಿ ಇದೇ ಗಾಡಿಗೆ ಬರೋದು ಆಮೇಲೆ. ಡ್ರೈವರು ಓಂ ಶಕ್ತಿ ಡ್ರೈವರು. ಓ ಇಲ್ಲೇ ಇದ್ದಾರೆ ಬೀಗ್ರ ಮನೆ. ಬೀಗ್ರ ಮನೆ ಭಾರಿ ದೊಡ್ಡದಾಗಿದೆ, ಹಿಂಗೆ ಮನಸ್ಸು ದೊಡ್ಡದಾಗಿದೆ. ಬಂದಿರೋದೇ ಲೇಟಾಗಿ ಬಂದೀವಿ, ಇರಲಿ 2 ನಿಮಿಷ ಆರಾಮಾಗಿ ಹೋಗೋಣ. ಎಲ್ಲರೂ ಇಳೀರಿ. ಇವಾಗ ನೋಡ್ರಪ್ಪ ಇದೇ ರಕ್ಷಾ ಅವ್ರ ಮನೆ. ಇವರೇ ಬೀಗರು. ನಮಸ್ತೆ. ಓಹೋ ಹ್ಯಾಪಿ ಬರ್ಡೇ ಬ್ರೋ. ಓ ಹೌ ಆರ್ ಯು? ಏನು ಫುಲ್ ಡೀಸೆಂಟ್ ಆಗಿದ್ದೀರಾ ನೀವು? ಡೀಸೆಂಟಾಗಿ ಅವರಲ್ಲ ಫುಲ್ ಅವ್ರಂತ. ಯಾವಾಗಿಂದ ಅಂತ ಗೊತ್ತಾಗ್ಲಿಲ್ಲ. ಮದುವೆ ಆದಾಗಿಂದ ಶಾಕ್ ಆಗೋಗ್ಬಿಟ್ಟೆ. ನೀನು ಯಾವ ಗ್ಯಾಪಲ್ಲಿ ಮದುವೆ ಆದೆ ಅಂತ. ಏನ ರಾಜ್ಕುಮಾರ ಆರಾಮೇನಾ ಫುಲ್ಲು? ಯಾರಿದ್ದಾರೆ? ಹಾಯ್ ಮದುವೆಣ್ಣೆ ಅವ್ರ ಯು? ಹಾಂ, ಮನೆಗೆ ಎಂಟ್ರ್ ಆದ ತಕ್ಷಣ ಹಾಲು, ಈ ಕಡೆ ಕಿಚನ್, ಈ ಕಡೆ ದೇವ್ರ ಮನೆ, ಈ ಕಡೆ ಬೇರೆ ಎಕ್ಸೆಟ್ರಾ. ಮತ್ತೆ ಚೆನ್ನಾಗಿದ್ದೀರಾ? ಅಯ್ಯೋ ದೇವ್ರೆ ಎಂತ ಮಾತು ಹೇಳ್ಬಿಟ್ರಿ. ಓ ಇವಾಗ ಬಂದ್ರಾ? ವೆಲ್ಕಮ್. ಇವಾಗ ಬಂದ್ರಾ? ಹಾಯ್ ಇವಾಗ ಬಂದ್ರಾ? ಎಲ್ಲ ಹೇಗಿದ್ದೀರಾ? ನೀವು ಕಾಲಿಗೆಲ್ಲ ಬಿಡ್ಬಿಡಿ, ನಿಮಗೆ ಇಷ್ಟೊಂದೆಲ್ಲ ಆಶೀರ್ವಾದ ಎಲ್ಲ ತಗೋಬಾರ್ದು. ಹಾಂ ಇವಾಗ ಬಂದ್ರಾ? ಅವರ್ ಯು? ಅಯ್ಯೋ ಸುಂದ್ರಿ ನಗಾಡ್ತೀಯಾ? ಏ ಬಾರೋ, ಬಂದಿರೋದೇ ಹೊಂಟದೆ. ರೂಮ್ ನೋಡೋಣ, ಮನೆ ನೋಡೋಣ. ಇಲ್ಲೊಂದು ರೂಮ್ ಐತೆ. ಹಾಂ ಇದು ಸ್ಟಡಿ ರೂಮ್ ಥರ. ಬೆಡ್ರೂಮಾ? ಬೆಡ್ರೂಮ್ ಥರ, ಅದೇ ಬೆಡ್ರೂಮ್ ಅಲ್ಲ, ಸ್ಟಡಿ ರೂಮ್ ಅನ್ನೋ ಥರ. ಓ ಇದು ಫುಲ್ ಟೆರೆಸಾ? ಓ ಇದು ಬೌನ್ ರೂಮು. ನೋಡ್ಕೊಡ್ರಪ್ಪ. ಆನ್ಲೈನಲ್ಲಿ ಇಲ್ಲ, ನಾವು ಅದೇ ವ್ಲಾಗ್ ಮಾಡ್ತಿರೋದು. ಓ ಸ್ಟಡಿ ಟೇಬಲ್ ಇರಲಿ ಗೈಸ್. ಇಲ್ಲಿ ನೋಡಿ ಗೈಸ್, ಆಹಾ ಹಾ ಹಾ ಟುಗೆದರ್ ಫಾರ್ ಎವರ್. ನೈಸಾ? ಓಕೆ ಬನ್ನಿ ಬಾಸ್ ಕಡೆ. ಅಂತೂ ಕೊನೆಗೂ ಸೆಕೆಂಡ್ ಆರಾಮಾಗಿ ಬಂದು ಮನೆ ನೋಡ್ಕೊಬಂದು ಇಲ್ಲೇ ಮಾಡ್ತಾರೆ. ಹಾಂ ಹೆಂಗಿದೆ ಮೇಮ್? ಹೊಸ ಮನೆ ಫೀಲಿಂಗ್ ಇದೆಯಾ? ತುಂಬ ಚೆನ್ನಾಗಿದೆಯಾ? ಖುಷಿಯಾಗಿದ್ದೀರಾ? ನಮಗೆ ಮತ್ತೆ ವೆಲ್ಕಮ್ ಡ್ರಿಂಕ್ಸ್ನೇ ಕೊಡಲ್ಲ ನೀವು? ನೀವು ಕೊಡಲಿಲ್ವಲ್ಲ? ಹಾಂ ವಿಚಾರಿಸ್ಕೊತಿದ್ದೀರಾ? ಒಳ್ಳೇದಾಗಲಿ. ನಿನ್ನೆ ಬಂದ್ರಲ್ಲ ನೀವು, ಹೇಗಿತ್ತು? ಮೊನ್ನೆ ಅಲ್ವಾ ಬಂದಿದ್ದು? ತುಂಬ ಚೆನ್ನಾಗಿತ್ತು. ಮದುವೆ ಮನೆಯಿಂದ ಹೋಗ್ತಿದ್ದು ಸ್ವಲ್ಪ ಲೇಟ್ ಆಯಿತು, ಆದರೆ ಚೆನ್ನಾಗಿತ್ತು. ಎಲ್ಲ ಕ್ಷೇಮವೇ? ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಬೀಗರು ನಿಮ್ಮನ್ನೆಲ್ಲ? ಚೆನ್ನಾಗಿ ನೋಡ್ಕೊಂಡ್ರಾ? ಹೌದಾ? ಒಂದು ರೌಂಡ್ ದಪ್ಪ ಆಗಿದ್ದೀರ ಅದಕ್ಕೇ? ಅಲ್ಲ ಮೋಸ್ಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿಗೆ ತೊಗೊಂಬಂದು ತಿಂದ್ರಾ? ಇರ್ಬೋದೇನೋ, ಹೇಳೋಕ್ಕಾಗಲ್ಲ ಅಲ್ವಾ? ಶಿಷ್ಯ ನಿಂಗೇನೋ ಕೊಡ್ಲಿವ? ಎಲ್ಲೋದವರು ಸಾತು. ಓಕೆ, ಇವಾಗ ಏನಾನ ಚಿಕ್ಕ ಪುಟ್ಟ ಶಾಸ್ತ್ರಗಳಿರುತ್ತೆ, ಆಮೇಲೆ ಸಿಗ್ತೀವಿ.
ಇವಾಗ ಊಟದ ಸಮಯ. ಏನು ಸ್ಪೆಷಲ್ ಮಾಡ್ಸಿರಾ ಬ್ರೋ? ಹ್ಯಾಪಿ ಬರ್ಡೇನೇ ಸ್ಪೆಷಲಾ? ನೋಡಿ ಮಾಡಿ ಬಡಿಸಿ ನಮ್ಮ ಮುಡ್ಲಿಗೆ ಸ್ವಲ್ಪ. ಏಯ್ ಗುದ್ಬೇಡ, ಮುರಿದೋಗುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಏನು ಮಾತಾಡ್ತಿದ್ದೀನಮ್ಮ? ಚೆನ್ನಾಗಿ ತಿನ್ನು ಆಯಿತಾ? ಬೇಜಾರು ಮಾಡ್ಕೋಬೇಡ, ಸಂಕೋಚ ಪಡ್ಕೋಬೇಡ, ನಿಮ್ಮನೆ ಅನ್ಕೊಂಡು ತಿನ್ನು. ಅಲ್ವೇನ್ರಿ? ಇವರೇನು ನಾಚ್ಕೊಳ್ಳಲ್ಲ ಊಟಕ್ಕೆಲ್ಲ. ಹಾಂ ಛೇ, ಇವಾಗ ವಿಡಿಯೋ ಏನು ಮಾಡ್ಕೊಂಡೆ ಗುರು. ಊಟ ಮಾಡ್ಬಿಟ್ಟು ಸಿಗ್ತೀನಿ ಅಂತ ಕಣ್ಣಸ್ರ ಬಿಡ್ತಿಲ್ಲ ಅಲ್ವಾ? ಅದೇನವಾ? ಹೂವನ್ನು ಆಯಿತು. ಏಯ್ ಹಂಚ್ಕೊಬೇಡ, ತಿನ್ನು. ಇನ್ನೊಂದು ಸತಿ ಅಲ್ಲಾಡ್ಸ್ಬಿಟ್ಟು ತಿನ್ನವ. ಹೊಳೆಗೆ ಹೋಗುತ್ತೆ. ದೀಕ್ಷಾ ಯಾವ ಐಟಮ್ಗೆ ಇರ್ಬೇಡಂಗಿಲ್ಲ, ಖಾಲಿ ಆಗಬೇಕು. ನೋಡು ನಮ್ಮ ತಟ್ಟೆ ನೋಡಿ, ಏನು ನೀಟಾಗಿ ಖಾಲಿ ಆಗಿದೆ. ಖಾಲಿ ಆಗಿಲ್ಲ, ಅದಷ್ಟೇ ಮೇಲೆ ಖಾಲಿ ಮಾಡಬೇಕು. ಒದ್ದಾಡ್ತವಳೆ ಅಂದರೆ ಕಡಿಮೆ ಒದ್ದಾಡ್ತಿಲ್ಲ ಇವಳು. ಡಿಸೈನಾಗೆಲ್ಲ ತಿಂತವಳೆ ಪಾಪ. ಗೈಸ್ ಫೈನಲಿ ಒಂದು ಚೂರು ಬಿಡ್ದಂಗೆ ತಿನ್ನಿಸಿದ್ದೀವಿ. ಆಪ್ರೇಷನ್ ಸಕ್ಸಸ್ಫುಲ್, ಮಿಷನ್ ಕಂಪ್ಲೀಟೆಡ್. ದೀಕ್ಷಾ, ಇವ್ರೇನೋ ಹೇಳ್ತಾರೆ ಎಂಗೇಜ್ಮೆಂಟಲ್ಲಿ ಓಡಾಡ್ತಿದ್ದೆ ಅಂತ. ದೀಕ್ಷಾ, ನೀರು ಬೇಕಂದ್ರೆ ನೋಡಿಲಿ. ಇನ್ನೊಂದು ಸತಿ ಹೇಳಿ ಜೋರಾಗಿ ಕಳೆ, ಒಂಚೂರು ಮರ್ಯಾದಿನ. ಏನಕ್ಕೆ ಏನಾಯ್ತು? ಗಾಡಿಯಿಂದ ಬಿದ್ದು ಕುಂಬಳಕ್ಕೆ ಹೊಡೆದ ಇಲ್ಲ, ಗಾಡಿನೇ ಏನಾಗಿಲ್ಲ, ನನಗೂ ಏನಾಗಿಲ್ಲ ಅನ್ಕೊಂಡೆ. ಆದ್ರೆ ರೈಟ್ ಲೆಗ್ ಸ್ಟ್ರೆಚ್ ಮಾಡಕ್ಕೆ ಫೋನ್ ಏಟಾಗ್ಬಿಟ್ಟಿದೆ ಅನ್ಕೊಂಡಿದ್ದೆ. ಮೊಬೈಲ್ ತೆಗೆದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮೊದಲು. ಹೌದಾ? ಇದೆಯಾ? ಮತ್ತೆ ಸುಮ್ಮನೆ ಮಾಡೋಕ್ಕೆ ಮತ್ತೆ ಹೇಳಿ. ಇದನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂತಲ್ಲ, ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲದಕ್ಕೂ ಹಾಕ್ತೀನಿ. ಮರ್ಯಾದೆ ಕಲಿಯಕ್ಕೆ ಏನು ಬೇಕು ಅದ್ ಮಾಡ್ತೀರಾ ಅಲ್ಲ? ಅದು ಬೇರೆ ಐತಾ? ಏನಪ್ಪ, ನಮಗೆ ಅವೆಲ್ಲ ವಸ್ತು. ಇವಾಗ ಹೋಗ್ಬಿಡ್ತಾ? ಆಯ್ತು ಬಿಡು. ಅಲ್ಲ ನೋಡು, ತಿಂದು ಇಲ್ಲಿಲ್ಲ ಇಟ್ಟು ಹೋಗ್ತೀನಿ. ನಿಂಗೆ ಏನು ಅನ್ಸೋದೇ ಅಲ್ವಾ? ನೋಡು ಅಲ್ಲಿ ಮುಂದೆ ನಿಂತಿರೋದು ಯಾರು? ಅದು ಬಾಳೆಹಣ್ಣು ಯಾವತ್ತೂ ನಿಂದಾಗಲ್ಲ, ಅದು ಗೊನೆದು. ನೀನು ತಿಂದಲ್ಲಿ ಹಾಕಿರೋದು ನೋಡು. ಕುಡ್ದೆಲ್ಲ ಬಾಟಿ ಎಲ್ಲಿ ಬೇಕಲ್ಲೇ ಅಷ್ಟು. ನಿನಗೇನು ಅದು ಪ್ಲಾಸ್ಟಿಕ್ದು, ನಿಂದಲ್ಲ, ನನಗೂ ಗೊತ್ತು. ಟೈಮ್ ಯಾರು ಪಾಸ್ ಮಾಡ್ತಿರೋದು? ನೋ ವೇ. ಅಲ್ಲಿ ನೋಡಲ್ಲಿ ಇಬ್ರು ಕೂತಾರ ನೋಡು, ಸಂಗಡಿಗರು. ಹೆಂಗಿದೆ ನಿಮ್ಮ ಫ್ಯೂಚರು, ನಾನು ಮದುವೆ ಆದ್ರೆ ಹೆಂಗಿರ್ಬೇಕು ಅಂತೆಲ್ಲ ಟಿಪ್ಸ್ ಕೇಳ್ತಾ ಕೂತವ್ರೆ. ದೀಕ್ಷಾ, ಟಿಪ್ಸ್ ಕೇಳ್ತಿದೀಯಾ ಫ್ಯೂಚರಿಗೆ ಮದುವೆ ಆದರೆ ಹೆಂಗಿರ್ಬೇಕು ಅಂತ? ತಡಿ ಹಂಗಾರೆ ಇನ್ನು ಝೂಮ್ ಆಗ್ತೀನಿ. ಇವಾಗ ಹೇಳು. ಇದನ್ನ ಹಾಕಿ ಹೆಂಗಿರುತ್ತೆ? ಸಾಕಾದ ಕಾಣ್ತೀಯ. ಈ ವಿಡಿಯೋ ಹಾಕಿ ಹಾಕ್ತೀನಿ ನೋಡು.
ಹುಡುಕ ಬಂದು ಸರ್ ಎಂತ ಫೇಮಸ್ ಮಾಡಿಬಿಟ್ರಿ ಸರ್ ನನ್ನ ಅದಕ್ಕೆ ಮಾಡು ಆಯ್ತು. ನೀನು ಬೆಳೆಸಲ್ಲ ನಮ್ಮನ್ನ ಹಂಗಾರೆ. ನೀನು ನಾವು ಆ್ಯಂಕರ್ ಅಂತ ಊರೆಲ್ಲ ಬೆಳೆಸಕ್ಕೆ ಹೋಗ್ತೀವಿ, ನೀನು ನೋಡಿ ನಮ್ಮನೆ ಬೆಳೆಸಲ್ಲ. ಅದು ಬೆಳೆದಿರೋದಲ್ಲ, ಅಗ್ಲು ಕಂಡಿರೋದು. ನೀನು ಬೆಳೆದಿರೋದಲ್ಲ, ಅಗ್ಲು ಕಂಡಿರೋದು ಅಷ್ಟೇ. ಏನಾದ್ರು ಟಿಪ್ಸ್ ಕೇಳಿದ್ರಾ ಏನಾದ್ರು ಟಿಪ್ಸ್ ಕೇಳಿದ್ರಾ ಮದುವೆ ಆದ್ಮೇಲೆ ಹೆಂಗಿರ್ಬೇಕು ಏನಾದ್ರು ಅಂತ ಇವರಾ? ಹ್ಞೂ 1 ವೀಕು ನಮಗೆ ಮದುಮಗಳು ಮುಗುಳು ಮುಳುಗೋರ್ತಿ ಬಿಡು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡಲ್ಲಿ ಮನೆಗೆ ತಗೊಂಡೋಗಕ್ಕೆ ಅಲ್ಲ 10 ರೂಪಾಯಿ ದುಡ್ಡು ಬರುತ್ತೆ ಅಂತ ನೋಡು. ಪ್ಲಾಸ್ಟಿಕ್ ಹಾಕತ್ತವಳಲ್ಲಿ. ಪ್ಲಾಸ್ಟಿಕ್ ರೇಟ್ ಜಾಸ್ತಿ ಆಗೈತೆ ಅಂತ ಎಲ್ಲ ಹಾಕೋತಾ ಇದೆಯಾ? ನೋಡು ಬಾಟ್ಲಿ ಎಲ್ಲಿದ್ದಾವೆ ನೋಡು. ಎಲ್ಲೇ ತಗೊಳವ, ಪರವಾಗಿಲ್ಲ. ನೀನು ಒಳ್ಳೆ ಕೆಲಸ ಮಾಡ್ತಿದ್ದಿ, ಸಮಾಜಮುಖಿ ಕೆಲಸ ಮಾಡ್ತಿದ್ದೀಯ, ಅವನ್ನೆಲ್ಲ ಮಾಡುವ. ಇಲ್ಲಿ ನೋಡಿ, ಇಲ್ಲೊಂದು ಹೇಳಿದ್ದು ಅವಾಗಲೇ ನೋಡಿಲಿ. ಇಲ್ಲಿ ಆಯ್ತಾ? ಅರ್ಥ ಆಗ್ತೈತಿ ಇವೆಲ್ಲ. 10 ರೂಪಾಯಿಗೊಂದು ಜರಾಕ್ಸ್ ರವಿ ಬೆಳಗೆರೆ. ಇದು ಯಾರಿದು ದೀಕ್ಷಾ? ಅಕ್ಕ ಬಾವ ಚಾಟ್ ಜಿಪಿಟಿ ಸಹಾಯದಿಂದ ಮಾಡಿರೋದು. ಯಾವ ಅಕ್ಕ ಬಾವ? ರಕ್ಷಿತ್ ಅಕ್ಕ. ಅಕ್ಕನ ಚಿಕ್ಕ ವಯಸ್ಸಿನ ಫೋಟೋ ಅದು. ಓ, ಇದು ಈ ಕಡೆದು ಬಾವನ್ ಫೋಟೋಸು ನೋಡ್ಗುರು. ಎಲ್ಲಿದೆ? ಒಳಗಡೆ ಈ ರೇಂಜಿಗೆಲ್ಲ ಇದೆಯಾ? ಈ ಫೋಟೋನ ಹಂಗೆ ಎಡಿಟ್ ಮಾಡಿರೋದು, ಫ್ರಿಡ್ಜ್ ಇಟ್ಕೊಂಡಿರೋದು ಪಕ್ಕದಲ್ಲಿ. ಓಹೋ, ಇದನ್ನ ಚಾಟ್ ಜಿಪಿಟಿಗೆ ಹಾಕಿ ಇಬ್ರು ಕಪಲ್ ಥರ ನಿಲ್ಸಿರೋದು. ಇವರು ಟ್ಯಾಲೆಂಟು. ಅಲ್ಲಿ ಕೈ ಹಿಡ್ಕೊಂಡು ನಿಂತಿರೋ ಥರ. ಇರಲಿ ಎಲ್ಲ ಆಗಬೇಕು. ಸ್ನೇಹಿತರೆ, ಊಟ ತಿಂಡಿ ಎಲ್ಲ ಆಗಿ ಮನೆ ಮಗಳನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಿದ್ದೀವಿ ಇವತ್ತು. ಹಾಂ, ಶಾಸ್ತ್ರೋಕ್ತವಾಗಿ ಮನೆ ಮಗಳನ್ನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಆಗ್ತೀನಿ ಬಾ, ನೀನು ನಮ್ಮೂರಿಗೆ ಹೋಗೋಣ. ಇದ್ಯಾಕೆ ಹಿಂಗೆ? ಎಲ್ಲಿ ಬಾಳೆಹಣ್ಣು ತಂದು ಹೊರಗಡೆ ಇಟ್ಕೋತಾರೆ ಯಾರಾದರೂ? ಹಾಂ, ಬೇಕು ಅಂದರೆ ತಗೋ. ಹೊರಗಡೆ ಎಲ್ಲ ಹಂಗೆ ಇಟ್ಕೋಬಾರ್ದು. ಆಮೇಲೆ ಕಳ್ಳರು ಅಂತಾರೆ. ಆಮೇಲೆ ಬೀಗ್ರ ಮೇಲೆ ಹಂಗೆಲ್ಲ ಮಾಡಬಾರ್ದು. ತಗೋ ಇದನ್ನು ಪರವಾಗಿಲ್ಲ. ಬೀಗ್ರ ಮನೆಗೆ ಬಂದು ಬಾಳೆಹಣ್ಣು ಕಳ್ತನ ಮಾಡ್ತಾರಾ? ಏನು ಮಾಡಿದ್ರು ನಮ್ಮ ಮುಡ್ಲೆ ಏನಪ್ಪ ತಾಗಿ ಹಿಂಗೆಲ್ಲ ಆಗಬಾರ್ದಿತ್ತು. ಬೀಗ್ರ ಮನೆ ಬಂದು ನೋಡಿ ಬಾಳೆಹಣ್ಣು ಕಳ್ತನ ಮಾಡ್ತಾರದು. ಬೀಗ್ರ ಮನೆಗೆ ಬಂದು ನೋಡಿ ಕೇಳಿದ್ವಿ ಅಲ್ಲಿ ನೋಡಿಲಿ, ಕೇಳಿದ್ರೆ ಪಾಪ ಅವರೇ ಕೊಡ್ತಿದ್ರಾ? ಗೈಸ್, ಇವಾಗ ಹೊರಡುವಂಥ ಸಮಯ. ಗೈಸ್, ಫೈನಲಿ ಮನೆ ಹತ್ರಕ್ಕೆ ಕರ್ಕೊಬಂದು ನಾವು ಓದೋರನ್ನ ಇನ್ನೇನು ಮನೆ ತುಂಬಿಸ್ಕೊಳ್ಳುವಂಥ ಶಾಸ್ತ್ರ. ಏನು ಬರೀ ಡೌರಾಣಿ. ಎಷ್ಟು ಡೌ ಮಾಡ್ತಾರೆ ಅಂದರೆ ಯಪ್ಪ, 2 ಸೆಕೆಂಡಿಗೆ ಚೇಂಜ್ ಆಗ್ತಾರೆ. ಇನ್ನೇನು ಅನ್ಬೇಕು ಮೇಡಮ್? ಅವಳು ಕೇಳಿಸ್ಕೊಬೇಕಾದ್ರೆ ಅದಕ್ಕೊಂದು ಅವಳು 100 ಸತಿ ಹೇಳಿದ್ದೀನಿ ಅವಳಿಗೆ ಅದನ್ನ. ಹಾಂ, ಮುಂದೋಷಕ್ಕಲ್ಲ, ಮುಂದಿನ ತಿಂಗಳು ಅವಳು ಫಿಕ್ಸ್ ಆಗಿದ್ದಾಳೆ. ಹೇಳಿ ಒಂದು ಸಾಂಗು. ನೀ ಅವ್ರ ಮೇಲೆ ಇವ್ರು ಹೇಳಿ, ಇವ್ರ ಮೇಲೆ ಅವ್ರು ಹೇಳಿ. ಸಾಂಗ್ ಕೇಳಿಸ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಅಂತನಾ? ಸಕಲ ಗುಣ ಸಾಂದ್ರ ನಿಖಿಲ ಜನಕೇಂದ್ರ ಬೆಳಿಗ್ಗೆ ಮೈ ಕೊಟ್ಟಿದ್ದು ಸಾರ್ಥಕ ಆಯ್ತು.
ಜೋರಾಗಿ ಊರಿಗೆಲ್ಲ ಕೇಳ್ಬೋದಿತ್ತು. ಈಗ ನಾನು ಅಷ್ಟೇ ಹೇಳ್ತಿದ್ದೀನಿ, ಅಷ್ಟು ಹೇಳಪ್ಪ ನೋಡೋಣ. ನೀವು ಚೆನ್ನಾಗಿ ಹೇಳಿಲ್ಲ ಅಂತ ಹೇಳಿಲ್ಲ, ನಾವು ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ ಅಂತ ಹೇಳಿದ್ದು. ಸಾಯ್ತೇನೆ ಬರೋಕ್ಕಿಲ್ಲ. ಆದ್ರೆ ನೀವು ಒಂದು 8ನೇ ಮನೇಲಿ ಆಡ್ಬೇಕಿತ್ತು ಇದನ್ನು. ಇದೇನು ಟೇಬಲ್ ಕೆಳಗಡೆ ವ್ಯವಹಾರ? ಹಾಂ, ಅವ್ನು ಯಾವಾಗ ಹಂಗೆ ಅವತ್ತಿಂದನೂ ಟೇಬಲ್ ಕೆಳಗೆ ವ್ಯವಹಾರ. ಹಾಂ, ಬಂದ್ಬಿಡಿ. ವೆಲ್ಕಮ್ ಓಮ್ ಗೈಸ್. ಹಾಂ, ಹೇಗೆ ಅನ್ನಿಸ್ತು ಮನೆ ಒಳಗಡೆ ಬಲಗಾಲಿಟ್ಟು ಒಳಗೆ ಬಂದಿದ್ದು ಇವತ್ತು? ಅದು ಮದುವೆ ಆದಮೇಲೆ ಮೊದಲನೇ ಸಾರಿ. ತುಂಬ ಖುಷಿ ಆಗ್ತಿದೆಯಾ? ನಿಮಗೆ ಹೇಗೆ ಅನ್ನಿಸ್ತು ಮೇಡಮ್? ತುಂಬ ಜಾಸ್ತಿ ಖುಷಿ ಆಗುತ್ತೆ. ಏಕೆ? ತುಂಬ ಜಾಸ್ತಿ. ಅದು ಯಾವ ಖುಷಿಗೆ ಅಂತ? ಮನೆಗೆ ಬಂದಿರೋ ಖುಷಿ. ಓ, ಪಕ್ಕದಲ್ಲಿ ಇರೋದಕ್ಕೆ ಹಿಂಗೆ ತೋರಿಸ್ತವ್ರೆ ಮೇಡಮ್ ಅವರು. ಅದಕ್ಕೆ ಅವರು ಹಿಂಗಂತವ್ರಲ್ಲಿ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. ಒಳ್ಳೇದಾಗಲಿ. ನೆಕ್ಸ್ಟ್ ಇಯರು ನಾಮಕರಣಕ್ಕೆ ನಾನೇ ರೆಡಿ ಮಾಡ್ಕೊಳ್ತೀನಿ ಡೆಕೋರೇಷನಿಗೆ. ಓಕೆ. ಹಾಂ ಮತ್ತೊಂದು ವ್ಯಾನ್ ಬಾಡಿಗೆ ಸಿಗಲಿ ನಾಮಕರಣಕ್ಕೆ ಬರೋದಕ್ಕೆ. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು? ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹೊಸಬ್ರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಸೊ ಅಲ್ಲಿ ಲವ್ ಯು, ಚೆಕ್ ಬಾಯ್.